ಹಲೋ ಎವ್ರಿವನ್, ಇದು ಬಂದು ಮಂಗಳವಾರದ ಒಂದು ವಿಡಿಯೋ ಆಗಿರುತ್ತೆ. ಮಂಗಳವಾರ ಆಗಿರೋದ್ರಿಂದ ನಮಗೂ ಕೂಡ ವಾರ ಇರೋದ್ರಿಂದ ನಾನು ಕೂಡ ಬಾಗಿಲಿಗೆ ಹೋಗಿ ಆಚೆ ಎಲ್ಲ ರಂಗೋಲಿ ಬಿಟ್ಟು ಮತ್ತೆ ಒಳಗೆ ಬಂದೆ. ನಮ್ಮ ಮನೇಲಿ ಬಾಡಿಗೆ ಮನೆಯವರು ಮಕ್ಕಳು ಎಲ್ಲ ಇರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟೇ ರಂಗೋಲಿನ ಬಿಡೋದು, ಜಾಸ್ತಿ ಎಲ್ಲ ಬಿಡೋದಕ್ಕೆ ಹೋಗಲ್ಲ, ಎಲ್ಲ ಅಳಿಸಾಕ್ಬಿಡ್ತಾರೆ ಅಂತ. ನನ್ನ ಮನೆಯಲ್ಲೂ ಕೂಡ ನನ್ನ ಹೊಸಲಕ್ಕೂ ಕೂಡ ನಾನು ಎಷ್ಟು ಬೇಕೋ ಅಷ್ಟೇ ಬಿಡೋದು. ಯಾಕಂದರೆ ನನ್ನ ಮನೆಯಲ್ಲೂ ಕೂಡ ನನ್ನ ಮಕ್ಕಳು ಇರೋದ್ರಿಂದ ಆಚೆ ಹೋಗಿ ಈಚೆ ಬರೋ ಅಷ್ಟೊತ್ತಿಗೆ ಅವರು ಕೂಡ ಎಲ್ಲ ಬಟ್ಟೆಯಲ್ಲಿ ಕಾಲಲ್ಲಿ ಎಲ್ಲ ಅಳಿಸಾಕ್ಬಿಟ್ಟಿರ್ತಾರೆ. ಹೇಳೋರಲ್ವ, ಆಗಿನ ಕಾಲದಲ್ಲಿ ಮಕ್ಕಳು ಇರಬೇಕು, ಗಾದೆನೇ ಇದೆ ಅದ್ರ ಬಗ್ಗೆ, ಆಡಿಬಾ ಏನಕ್ಕಂತ ಅಂಗಾಲ ತೊಳೆದೇನು ಅಂತ. ಹಾಗಾಗಿ ಮಕ್ಕಳು ಇರಬೇಕು, ರಂಗೋಲಿ ಎರ್ಸೋಕ್ಕಾದ್ರೂ ಮಕ್ಕಳು ಇರಬೇಕಂತೆ ಅಂತ ಆಗಿನ ಕಾಲ ನಮ್ಮ ಅಜ್ಜಿದಿರೆಲ್ಲ ಹೇಳೋರು. ಮನೆ ಮುಂದೆ ರಂಗೋಲಿ ಬಿಟ್ಟಿರೋದನ್ನ ಅಳಿಸ್ಬೇಕಂತೆ ಮಕ್ಕಳು, ಅದು ಒಂಥರ ಕಳೆ ಅಂತೆ, ಲಕ್ಷ್ಮೀ ಥರ ಇದ್ದಂಗೆ ಅಂತ ನಮ್ಮ ಅಜ್ಜಿರು ಹೇಳೋರು. ಅದು ನನಗೀಗ ಗೊತ್ತಾಗ್ತಿದೆ ಎಷ್ಟು ಸತ್ಯ ಅಂತ. ಹಾಗಾಗಿ ನಾನು ಮಂಗಳವಾರ, ಶುಕ್ರವಾರ, ಶನಿವಾರ ಮತ್ತು ಗುರುವಾರ ಈ ಥರ ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ರಂಗೋಲಿ ಬಿಟ್ಕೊಂಡು ಪೂಜೆ ಮಾಡ್ತೀನಿ.